ಆತ್ಮೀಯ ಸಹೋದರ ಸಹೋದರಿಯರೇ, ನಿಮಗೆಲ್ಲರಿಗೂ ನನ್ನ ನಮನಗಳು. ಇಂದು ನಾವು ನಿಮ್ಮ ಕಾಲಿನ ಕೆರೆಗಳನ್ನು ತೆಗೆದುಹಾಕಿ ಎಂಬ ವಿಷಯದ ಮೇಲೆ ಚಿಂತಿಸೋಣ. ತಪಸ್ಸು ಕಾಲಿನ 3ನೇ ಭಾನುವಾರವು 3 ವಿಭಿನ್ನ ಕ್ಷೇತ್ರಗಳನ್ನು ಪರೀಕ್ಷಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಒಂದೇ ದೇವರು, ಒಂದೇ ಆಹಾರ ಮತ್ತು ಫಲ ಕೊಡುವುದು. ನಿಮ್ಮ ಪಾದರಕ್ಷೆಗಳನ್ನು ತೆಗೆದುಹಾಕಿ ಎಂಬ ವಿಷಯವು ಒಂದೇ ದೇವರನ್ನು ಅಪ್ಪಿಕೊಳ್ಳಲು, ಅದೇ ಆಧ್ಯಾತ್ಮಿಕ ಆಹಾರದಿಂದ ಅಂದರೆ ಕ್ರಿಸ್ತನ ಬಂಡೆಯಿಂದ ಪೋಷಿಸಲ್ಪಡಲು ಮತ್ತು ಸರಿಯಾದ ಸಮಯದಲ್ಲಿ ಫಲಗಳನ್ನು ಕೊಡಲು ಇರುವ ಕರೆಯಾಗಿದೆ. ನಮ್ಮ ಚಿಂತನೆಯ ಮೊದಲ ಅಂಶ ದೇವರ ಶಾಶ್ವತ ಉಪಸ್ಥಿತಿಯನ್ನು ಅರಿತುಕೊಳ್ಳುವುದು. ವಿಮೋಚನಾ ಕಾಂಡ ಅಧ್ಯಾಯ 3 ವಾಕ್ಯಗಳು 1ರಿಂದ 8 ಮತ್ತು 13ರಿಂದ 15ರಲ್ಲಿ ಮೋಶೆಯು ದೇವರ ನಿರಂತರ ಉಪಸ್ಥಿತಿಯನ್ನು ಹೇಗೆ ಅನುಭವಿಸುತ್ತಾನೆ ಎಂಬುದನ್ನು ನಾವು ನೋಡುತ್ತೇವೆ. ಈ ಅನುಭವ ಸುಟ್ಟು ಹೋಗದ ಉರಿಯುತ್ತಿರುವ ಪೊದೆಯಿಂದ ಸಂಕೇತಿಸಲ್ಪಟ್ಟಿದೆ. ಆದ್ದರಿಂದ ಪ್ರಜ್ವಲಿಸುವ ಪೊದೆಯು ಮೋಶೆಗೆ ದೇವರ ಗುರುತನ್ನು ಇರುವವನಾಗಿ ಇರುವಾತನು ನಾನೇ ಎಂಬ ನಾಮಾಂಕಿತ ರೂಪದಲ್ಲಿ ಬಹಿರಂಗಪಡಿಸುತ್ತದೆ. ಇದರ ವಿವರಣಾತ್ಮಕ ರೂಪವೆಂದರೆ ಅಬ್ರಹಾಮನ ದೇವರು, ಇಸಾಕನ ದೇವರು ಮತ್ತು ಯಾಕೋಬನ ದೇವರು ಎಂದು. ಇವು ಸತತ ತಲೆಮಾರುಗಳೊಂದಿಗೆ ದೇವರ ಅನುಗ್ರಹದ ಬಗ್ಗೆ ಮಾತನಾಡುತ್ತವೆ. ದೇವರು ತಾನು ಆಯ್ಕೆ ಮಾಡಿದವರನ್ನು ಕೈಬಿಟ್ಟಿಲ್ಲ ಮತ್ತು ಇನ್ನು ಮುಂದೆಯೂ ಕೈ ಬಿಡುವುದಿಲ್ಲ ಎಂಬುದು ಇದರ ಅರ್ಥವಾಗಿದೆ. ದೇವರ ಅದ್ಭುತ ಸಾನ್ನಿಧ್ಯವು ಮೋಶೆಗೆ ನಿನ್ನ ಪಾದರಕ್ಷೆಗಳನ್ನು ತೆಗೆದುಹಾಕು ಎಂಬ ಆದೇಶವನ್ನು ಕೊಡುವುದರೊಂದಿಗೆ ಸೂಚಿಸುತ್ತದೆ. ಮೋಶೆಯು ತನ್ನ ಪಾದರಕ್ಷೆಗಳನ್ನು ತೆಗೆಯಬೇಕಾಗಿತ್ತು. ಅಂದರೆ ತನ್ನ ಭಯ ಮತ್ತು ವೈಯಕ್ತಿಕ ಯೋಜನೆಗಳನ್ನು ಬಿಟ್ಟು ದೇವರ ಭರವಸೆಯ ಸಂದೇಶವನ್ನು ಸ್ವೀಕರಿಸುವುದಾಗಿತ್ತು. ಮೋಶೆಯು ದೇವರನ್ನು ನೋಡಲು ಹೆದರುತ್ತಿದ್ದನು. ಆದರೆ ದೇವರು ಆತನನ್ನು ಪ್ರೀತಿಸಿ ಹಾಗೆಯೇ ಅವರ ಜನರನ್ನು ಪ್ರೀತಿಸಿದರ ಬಗ್ಗೆಯೂ ಮೋಶೆಗೆ ತಿಳಿಸಿ ಹೊಸ ಪರಿವರ್ತನೆಗಾಗಿ ಆಹ್ವಾನವನ್ನು ನೀಡುತ್ತಾರೆ. ಈ ಭೇಟಿಯ ಮೂಲಕ ಮೋಶೆಯು ದೇವರ ಪವಿತ್ರ ಸಾನ್ನಿಧ್ಯ ಮತ್ತು ಇಸ್ರಾಯೇಲರಿಗಾಗಿ ದೇವರ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಮೋಶೆಯು ಇಸ್ರಾಯೇಲರನ್ನು ಈಜಿಪ್ತಿನವರ ಕೈವಶದಿಂದ ಬಿಡುಗಡೆ ಮಾಡಲು ದೇವರ ಸಂದೇಶವಾಹಕನಾಗುತ್ತಾನೆ. ಇಸ್ರಾಯೇಲರ ವಿಮೋಚನೆಯ ಸಮಯದ ಬಗ್ಗೆ ಮೋಶೆಗೆ ಇದು ದೇವರ ಪಾಠವಾಗಿದೆ ಮತ್ತು ತಕ್ಷಣವೇ ಆತನು ಪ್ರತಿಕ್ರಿಯಿಸಲು ಒಂದು ಸೂಚನೆಯಾಗಿದೆ. ನಮ್ಮ ಚಿಂತನೆಯ 2ನೇ ಅಂಶ ನಮ್ಮೆಲ್ಲರ ಆಹಾರವಾದ ಕ್ರಿಸ್ತನ ಬಂಡೆಯ ಮೇಲೆ ಅವಲಂಬಿತವಾಗಿರುವುದು. ಸಂತ ಪೌಲರು ಕೊರಿಂಥಿಯವರಿಗೆ ಬರೆದ 1ನೆಯ ಪತ್ರ ಅಧ್ಯಾಯ 10 1ರಿಂದ 6 ಮತ್ತು 10ರಿಂದ 12ನೇ ವಾಕ್ಯಗಳಲ್ಲಿ ಪೌಲನು ಇಸ್ರಾಯೇಲರ ಮರುಭೂಮಿಯ ಅನುಭವವನ್ನು ಕೊರಿಂಥದ ಸಮುದಾಯಕ್ಕೆ ಮತ್ತು ಅದರ ಸಂದರ್ಭಕ್ಕೆ ಮರುವಿನ್ಯಾಸಗೊಳಿಸುತ್ತಾನೆ. ಇಸ್ರಾಯೇಲರು ಒಂದೇ ಬಂಡೆಯಿಂದ ಸ್ವೀಕರಿಸಿದ ನೀರನ್ನು, ಅದೇ ರೀತಿ ಒಂದೇ ಆಹಾರವಾಗಿದ್ದ ಮನ್ನವನ್ನು ಸ್ವೀಕರಿಸಿದಂತೆಯೇ ಮಸ್ಸಾ ಮತ್ತು ಮೆರೀಬದಲ್ಲಿ ಹೇಗೆ ಅವರು ಒಂದೇ ಬಂಡೆಯಿಂದ ನೀರನ್ನು ಕುಡಿದರೋ ಆ ನಿರೂಪಣೆಯನ್ನು ನಾವು ವಿಮೋಚನಾ ಕಾಂಡ 17ನೇ ಅಧ್ಯಾಯ ಮತ್ತು ಸಂಖ್ಯಾಕಾಂಡ 20ನೇ ಅಧ್ಯಾಯದಲ್ಲಿ ನೋಡುವಂತೆ ಇವುಗಳನ್ನು 1ನೆಯ ಕೊರಿಂಥದಲ್ಲಿ ಪೌಲರು ತಮ್ಮ ಸಮುದಾಯಕ್ಕೆ ಹೋಲಿಸಿ ನುಡಿಯುತ್ತಾರೆ. ಇಷ್ಟೆಲ್ಲ ಇದ್ದರೂ ದೇವರು ಜನರನ್ನು ಮೆಚ್ಚಿಸಲು ವಿಫಲರಾದರು. ಪೌಲನು ಈ ಫಲಿತಾಂಶಗಳನ್ನು ಆಧ್ಯಾತ್ಮಿಕಗೊಳಿಸುತ್ತಾನೆ ಮತ್ತು ಅದೇ ಆಧ್ಯಾತ್ಮಿಕ ಆಹಾರ ಮತ್ತು ಆಧ್ಯಾತ್ಮಿಕ ಪಾನೀಯದ ಬಗ್ಗೆ ಮಾತನಾಡುತ್ತಾನೆ. ಈ ಸಂದೇಶವನ್ನು ಹೊಸ ಸಮುದಾಯಕ್ಕೆ ಎಚ್ಚರಿಕೆಯಾಗಿ ಪ್ರಸ್ತುತಪಡಿಸಲಾಗಿದೆ. ಅಂದರೆ ಅವರು ಎಂದಿಗೂ ದೂರು ನೀಡಬಾರದು. ಯುಗದ ಅಂತ್ಯದಲ್ಲಿ ವಾಸಿಸುವ ಎಲ್ಲ ಕ್ರಿಸ್ತರ ಅನುಯಾಯಿಗಳಿಗೆ ಪೌಲನು ಈ ಸಂದೇಶವನ್ನು ಒಂದು ಪಾಠವಾಗಿ ಪ್ರಸ್ತುತಪಡಿಸುತ್ತಾನೆ. ದೂರು ನೀಡುವ ಪ್ರವೃತ್ತಿಯನ್ನು ತ್ಯಜಿಸುವುದು ಎಂದರೆ ಒಬ್ಬರು ಪಾದರಕ್ಷೆಗಳನ್ನು ತೆಗೆದು ದೇವರ ಪವಿತ್ರ ಸಾನ್ನಿಧ್ಯವನ್ನು ಸ್ವೀಕರಿಸುವುದು ಎಂದರ್ಥ. ಇದು ದೇವರ ಸಮಯದ ಯೋಜನೆಯ ಬಗ್ಗೆ ಸಮುದಾಯಕ್ಕೆ ಪೌಲನ ಪಾಠವಾಗಿದೆ ಮತ್ತು ಇದಕ್ಕೆ ವಿಳಂಬವಿಲ್ಲದೆ ನಂಬಿಗಸ್ತ ಪ್ರತಿಕ್ರಿಯೆ ಕೊಡುವುದು ಎಲ್ಲರ ಅಗತ್ಯ ಒಂದು ಉತ್ತರವಾಗಿರಬೇಕು. ನಮ್ಮ ಚಿಂತನೆಯ 3ನೇ ಅಂಶ ಸಮಯದಲ್ಲಿ ಫಲಗಳನ್ನು ನೀಡುವುದು. ಲೂಕರ ಶುಭ ಸಂದೇಶ 12ನೇ ಅಧ್ಯಾಯ ವಾಕ್ಯಗಳು 57ರಿಂದ 59ರಲ್ಲಿ ಯೇಸು ತನ್ನ ಎದುರಾಳಿಯೊಂದಿಗೆ ಸಮನ್ವಯದ ಬಗ್ಗೆ ಹೇಳಿದ್ದನ್ನು ನಾವು ನೋಡುತ್ತೇವೆ. ಇದು ಇಂದಿನ ಶುಭ ಸಂದೇಶಕ್ಕೆ ಹಿನ್ನೆಲೆಯಾಗಿದೆ.
ಲೂಕರ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ಯೇಸು ಪಶ್ಚಾತ್ತಾಪಕ್ಕಾಗಿ ಮನವಿ ಮಾಡುತ್ತಾರೆ ಮತ್ತು ತನ್ನ ಪ್ರೇಕ್ಷಕರನ್ನು ಸಮಯೋಚಿತ ಸುಧಾರಣೆಗೆ ಪ್ರೋತ್ಸಾಹಿಸುತ್ತಾರೆ. ಅಂದರೆ ಒಬ್ಬರ ಕೆರಗಳನ್ನು ತೆಗೆದು ದೇವರ ಪವಿತ್ರ ಉಪಸ್ಥಿತಿಯಲ್ಲಿ ಸಕ್ರಿಯವಾಗಿ ಸೇರುವುದು. ಇಂದಿನ ಶುಭ ಸಂದೇಶವು ಕೊಲೆಯಾದ ಗಲೀಲಿಯದವರ ಕಥೆಯನ್ನು, ಸಿಲೋವಾಮ್ನಲ್ಲಿ ಕೊಲ್ಲಲ್ಪಟ್ಟ 18 ಜನರನ್ನು ಮತ್ತು ಬಂಜರು ಅಂಜೂರದ ಮರದ ದೃಷ್ಟಾಂತವನ್ನು ಎತ್ತಿ ತೋರಿಸುತ್ತದೆ. ಈ ವಿವರಗಳು ಲೂಕರ ಶುಭ ಸಂದೇಶದಲ್ಲಿ ಮಾತ್ರ ಕಂಡುಬರುತ್ತವೆ ಮತ್ತು ಶುಭ ಸಂದೇಶಕಾರನಿಗೆ ಮಾತ್ರ ಲಭ್ಯವಿರುವ ಈ ವಿಷಯಗಳು ಆ ಮೂಲಗಳಿಗೆ ಸೇರಿವೆ. ಈ ಭಾಗವು ಕರುಣೆಯ ದೃಷ್ಟಾಂತವಾಗಿ ಅಥವಾ ಪಶ್ಚಾತ್ತಾಪದ ಕರೆಯನ್ನು ಹೊಂದಿರುವ ಬಿಕ್ಕಟ್ಟಿನ ದೃಷ್ಟಾಂತವಾಗಿ ಕಂಡುಬರುತ್ತದೆ. ಯೇಸು ನೈತಿಕ ಪಾಠಕ್ಕಾಗಿ ಪಿಲಾತನಿಂದ ಕೊಲ್ಲಲ್ಪಟ್ಟ ಗಲೀಲಿಯದವರಿಗಾದ ಗತಿಯನ್ನು ಬಳಸುತ್ತಾರೆ. ಪಶ್ಚಾತ್ತಾಪಕ್ಕಾಗಿ ಕರೆ ನೀಡುವುದೇ ಇದರ ಉದ್ದೇಶ. ಯೇಸು ಗಲೀಲಿಯದವರ ಭೀಕರ ಮರಣವನ್ನು, ಹಾಗೆಯೇ ಸಿಲೋವಾಮ್ ಕೊಳದ ಬಳಿ ನಗರದ ಹಳೆಯ ಗೋಡೆಯಲ್ಲಿ ಗೋಪುರದ ಹಠಾತ್ ಕುಸಿತದಿಂದ ಕೊಲ್ಲಲ್ಪಟ್ಟ 18 ಜೆರುಸಲೇಮಿನವರ ಆಕಸ್ಮಿಕ ಸಾವಿನೊಂದಿಗೆ ಹೋಲಿಸುತ್ತಾರೆ. ಅದು ತಿಳಿಸುವುದೇನೆಂದರೆ, ಗಲೀಲಿಯದವರು ಮತ್ತು 18 ಜೆರುಸಲೇಮಿನವರು ಹೇಗೆ ಅತಿವೇಗವಾಗಿ ಸಾವನ್ನು ಕಂಡರೋ ಹಾಗೆಯೇ ನಾವು ಕೂಡ ಅದನ್ನು ಕಾಣುತ್ತೇವೆ. ಇದು ಒಬ್ಬರ ಜೀವನದ ಪರಿಶೀಲನೆ ಮತ್ತು ಮೌಲ್ಯಮಾಪನವನ್ನು ಬಯಸುತ್ತದೆ. ಇದು ಮಾನವ ಅಸ್ತಿತ್ವದ ನಿರ್ಣಾಯಕ ಸ್ವರೂಪವನ್ನು ಸೂಚಿಸುತ್ತದೆ. ಅಂಜೂರದ ಮರಕ್ಕೆ ನೀಡಲಾದ ಅನುಗ್ರಹದ ಅವಧಿಯು ದೇವರ ತೀರ್ಪಿನ ಮೊದಲು ನಮಗೆ ಸಿಗುವ ಕೃಪೆಯ ಅಲ್ಪಾವಧಿಯನ್ನು ಪ್ರತಿನಿಧಿಸುತ್ತದೆ. ಇದು ಕೊನೆಯ ಗಳಿಗೆಯ ಸೂಚನೆ. ಶುಭ ಸಂದೇಶದ ಭಾಗವು ಯೇಸುವಿನ ಸಮಕಾಲೀನರನ್ನು ಮಾತ್ರವಲ್ಲದೆ ನಮ್ಮನ್ನು ಸಹ ಒಳಗೊಂಡಿದೆ. ಇದು ಜೀವನದ ಹಠಾತ್ ಅಂತ್ಯದ ನಿರೀಕ್ಷೆಯನ್ನು ಎದುರಿಸುವ ಪ್ರತಿಯೊಬ್ಬ ವೈಯಕ್ತಿಕ ಕ್ರೈಸ್ತನಿಗೆ ಸಂಬಂಧಿಸಿದೆ. ಈ ಸಂದರ್ಭದಲ್ಲಿ ಬಂಜರು ಅಂಜೂರದ ಮರದ ದೃಷ್ಟಾಂತವು ನಮಗೂ ಕೂಡ ಪ್ರಶ್ನೆಗಳನ್ನು ಹಾಕುತ್ತದೆ. ಹಾಗೆಯೇ ಗುರುತಿಸಲ್ಪಟ್ಟ ಮಾನವ ಜೀವನವನ್ನು ಸಂಕೇತಿಸುತ್ತದೆ. ಒಬ್ಬ ವ್ಯಕ್ತಿಯು ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬದುಕುತ್ತಾ ಯಾವುದೇ ಫಲವನ್ನು ನೀಡದಿದ್ದರೆ, ಉತ್ಪಾದಕತೆಯ ಕೊರತೆ ಮತ್ತು ವಿಳಂಬವನ್ನು ಮುಂದುವರೆಸಿದರೆ, ಆ ವ್ಯಕ್ತಿಯು ಬಂಜರು ಅಂಜೂರದ ಮರದ ಭವಿಷ್ಯವನ್ನು ಎದುರಿಸಲು ಸಿದ್ಧರಾಗಿರಬೇಕು. ಕೊಲ್ಲಲ್ಪಟ್ಟ ಗಲೀಲಿಯದವರು ಪಿಲಾತನ ದುರುದ್ದೇಶಕ್ಕೆ ಬಲಿಯಾಗಿರಬಹುದು, ಅಥವಾ 18 ಜೆರುಸಲೇಮಿನವರು ದುರದೃಷ್ಟಕರರಾಗಿದ್ದರು ಮತ್ತು ಅಕಸ್ಮಿತವಾಗಿ ಸತ್ತರು. ಆದರೆ ಅಂಜೂರದ ಮರವು ನಿಷ್ಕ್ರಿಯತೆ ಮತ್ತು ಅನುತ್ಪಾದಕತೆಯಿಂದಾಗಿ ಸಾಯುತ್ತದೆ. ಒಬ್ಬರ ವಿಳಂಬ ಅಥವಾ ನಿರ್ಧಾರದ ಕೊರತೆಯಿಂದ ಬರುವ ಅಪರಾಧವು ಬೇರೊಬ್ಬರ ಕೈಯಿಂದ ಸಾವು ಅಥವಾ ಅನಿರೀಕ್ಷಿತ ವಿಪತ್ತಿನಿಂದ ಸೂಚಿಸಲ್ಪಟ್ಟದ್ದಕ್ಕಿಂತ ಹೆಚ್ಚಾಗಿದೆ. ಯೇಸುವಿನ ದೃಷ್ಟಾಂತವು ಸುಧಾರಣೆಗೆ ನೀಡಲಾದ ಕೊನೆಯ ಕೃಪೆಯ ಅವಧಿಯನ್ನು ನೆನಪಿಸುತ್ತದೆ. ನಮ್ಮ ಚಿಂತನೆಯ ಅಂತಿಮ ಅಂಶವೇನೆಂದರೆ, ಆಧ್ಯಾತ್ಮಿಕ ಜೀವನದ ಪ್ರವರ್ಧನೆಗೆ ಕೆಲವು ಸಲಹೆಗಳು. ದೇವರು ನಮಗೆ ಸದುತ್ತರವನ್ನು ನೀಡಲು ಸಮಯವನ್ನು ಒದಗಿಸುತ್ತಾರೆ. ನಮ್ಮ ಪ್ರತಿಕ್ರಿಯೆಯ ರೂಪಕ ಏನೆಂದರೆ, ನಮ್ಮ ಕಾಲಿನ ಕೆರಗಳನ್ನು ತೆಗೆದುಹಾಕುವುದು. ಇದು ಎಲ್ಲದರಲ್ಲೂ ನಾವು ದೇವರ ಪವಿತ್ರ ಉಪಸ್ಥಿತಿಯನ್ನು ಗುರುತಿಸುವುದರಿಂದ ಉಂಟಾಗುತ್ತದೆ. ಮೋಶೆಯು ಅದರಂತೆ ವರ್ತಿಸಿದನು, ಪೌಲನು ಅದನ್ನೇ ಪ್ರಬೋಧಿಸಿದನು ಮತ್ತು ಲೂಕರ ಶುಭ ಸಂದೇಶವು ಅದೇ ನೈತಿಕ ಪಾಠವನ್ನು ನಮಗೆ ಕಲಿಸುತ್ತದೆ. ಇಂದು ನಮಗಿರುವ ದೇವರ ಕರೆ ಏನೆಂದರೆ, ಭಯ ಮತ್ತು ದುರಾಭಿಪ್ರಾಯಗಳೆಂಬ ನಮ್ಮ ಪಾದರಕ್ಷೆಗಳನ್ನು ಕಳಚಿ ನಮ್ಮ ರಕ್ಷಣೆಗಾಗಿ ದೇವರ ಯೋಜನೆಗಳಂತೆ ಮುನ್ನಡೆಯುವುದು. ಇದಕ್ಕೆ ನಾವು ಪಶ್ಚಾತ್ತಾಪ ಪಡಬೇಕು. ಆಳವಾಗಿ ಅಗೆಯಬೇಕಾದುದು ಇದೆ. ನಮ್ಮ ಎಲ್ಲ ನಿಷ್ಕ್ರಿಯತೆಯನ್ನು ತ್ಯಜಿಸುವುದು ಕೂಡ ಪಶ್ಚಾತ್ತಾಪದ ಒಂದು ರೂಪವಾಗಿದೆ. ಇದನ್ನು ಪೂರೈಸಲು ಯೇಸು ತಮ್ಮ ದೇಹ ಮತ್ತು ರಕ್ತದಿಂದ ನಮ್ಮನ್ನು ಪೋಷಿಸುತ್ತಾರೆ ಮತ್ತು ತಮ್ಮ ವಾಕ್ಯದಿಂದ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಅದೇ ಬಂಡೆಯಿಂದ, ಅಂದರೆ ಯೇಸು ಕ್ರಿಸ್ತನೆಂಬ ಬಂಡೆಯಿಂದ ಹರಿಯುವ ಈ ಆಧ್ಯಾತ್ಮಿಕ ಆಹಾರವು ನಮ್ಮ ಜೀವನವನ್ನು ಪೋಷಿಸಲಿ ಮತ್ತು ನಮ್ಮೆಲ್ಲರನ್ನು ಪರಿವರ್ತಿಸಲಿ. ಆದ್ದರಿಂದ ಪ್ರಿಯರೇ, ಈ ತಪಸ್ಸು ಕಾಲವು ನಮ್ಮೆಲ್ಲರಿಗೆ ಅರ್ಥಪೂರ್ಣ ಮತ್ತು ಪರಿವರ್ತನೆಯ ಸಮಯವಾಗಲಿ ಎಂದು ದೇವರ ಆಶೀರ್ವಾದಕ್ಕಾಗಿ ಬೇಡೋಣ. ಹಾಗೆಯೇ ತಾಳ್ಮೆಯಿಂದ ಆಲಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು.